guys, welcome to my YouTube channel. ಇಲ್ಲಿ ನೋಡಿ ಎಲ್ಲರೂ ನಾವು ಊರಿಗೆ ಬಂದಿದೀವಿ. ಇಲ್ಲಿ ನೋಡಿ ನಮ್ಮ ಅಜ್ಜಿ ಏನೋ ಮಾಡ್ತೀಯ ಗೊತ್ತಿಲ್ಲ, ಸುಮ್ಮನೆ ಮಾತಾಡ್ತಿದ್ದಾರೆ ಗಾಯ್ಸ್. ನಮ್ಮ ಮನೆ ನೋಡಿ ಹೆಂಗಿದೆ, ಹೋಮ್ ಟೂರ್ ಚೆನ್ನಾಗಿದೆಯಾ? ಇವ್ರು ನೋಡಿ ನಮ್ಮ ಚಿಕ್ಕಮ್ಮ, ಇವ್ರು ನೋಡಿ ನಮ್ಮ ಅತ್ತೆ. ದೂರ ಹಿಡಿಯಾ ಎಂತ ಮತ್ತೆ ಏನ್ ಸಮಾಚಾರ? ಅಕ್ಕ ನೋಡಿಲ್ವಾಗ ಎತ್ಲ ಬಂದ್ರಿ ಗಾಯ್ಸ್. ನೋಡಿ ನಮ್ಮ ಮನೆ ಗುಂಡಣ್ಣ, ಏನೋ ಗುಂಡ 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 ಕುತ್ತ ಹೇ ಬೇಯ ಗಾಯ್ಸ್. ಅವ್ರ ಮೇಲೆ ತಲೆ ಹಾಕಿಸ್ಕೊಂಬಿಡಿ ಸುಮ್ಮನೆ. ಇದು ನೋಡಿ ಹೊಸ್ದಾಗಿದ್ದು ಇಲ್ಲೆಲ್ಲ ಫುಲ್ಲು ಗೋಡೆನೆಲ್ಲ ನೋಡ್ಬೋದು. ಹಿಂಗದೆ ಪೇಂಟ್ ಹೊಡ್ಸಿಲ್ಲ, ಹೊಡಿಸ್ಬೇಕು. ಮತ್ತೆ ಬಾತ್ರೂಮ್ ತೋರಿಸ್ತೀನಿ ನೋಡಿ. ಬಾತ್ರೂಮ್ ಇಲ್ಲಿ ತೋರ್ಸಕ್ಕಾಗಲ್ಲ, ಯಾರೋ ಹೋಗಿದ್ದಾರೆ. ನಾವೀಗ ಬಿಸಿ, ನಾ ಬಿಸಿ, ಈಗ ನಾ ಬಿಸಿ. ಇಲ್ಲಿ ನೋಡಿ ನಾನು ಚೀನು ಮತ್ತೆ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಅಕ್ಕವರು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಫೋಟೋ ತೆಗಿಯೋರು ನಾನೇ. ನೋಡ್ರಿ ನಮ್ಮ ತಾತ, ಇವ್ರು ಇನ್ನೊಬ್ರು ತಾತ, ಇವ್ರು ಇನ್ನೊಬ್ರು ತಾತ. ಎಲ್ಲಿ ನೋಡಿ ಗಾಯ್ಸ್, ಸೀರಿಯಲ್ ಹಾಕೊಂಡು ಗೊತ್ತೇರಿ, ಯಾವ ಸೀರಿಯಲ್ ಅಂತ ಗೊತ್ತಿಲ್ಲ. ನಾವು ಹೊರಗಡೆ ಬರ್ತಿದ್ವಿ, ಹೊರಗಡೆ ಬಂದ್ವಿ ಗಾಯ್ಸ್. ನೋಡಿ ಹೆಂಗಿದೆ ನೋಡಿ ಗಾಯ್ಸ್. ಎಲ್ಲ ತೆಂಗಿನ ಮರ, ನಿಂಗೆ ಮಾವಿನಕಾಯಿ ಮರ ತೋರಿಸ್ತೀನಿ ಬನ್ನಿ ಗಾಯ್ಸ್. ಮಾವಿನಕಾಯಿ ಮರ, ಮಾವಿನಕಾಯಿ ಬಿಟ್ಟಿಲ್ಲ, ಆದರೆ ಏನೋ ಬಿಟ್ಟೇವೆ ಗಾಯ್ಸ್ ಅಲ್ಲಿ. ತಾಳಿ ತಾಳಿ ಗಾಯ್ಸ್, ಬೇಗ ಬರ್ತೀವಿ. ನಿಮಗೆ ಎಂಜಾಯ್ ಸಿಗ್ತಿರುತ್ತೆ ಅಂತ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಇವಾಗಲೇ ಮಾಡಿಬಿಡಿ ಗಾಯ್ಸ್. ಇವಾಗ ತುಂಬ ಚೆನ್ನಾಗಿರೋ ವಸ್ತು ತೋರಿಸ್ತೀನಿ. ಇಲ್ಲಿ ನೋಡಿ, ಕಣದ ಗುರುವೇನೆ ನೋಡಿ, ಮಾವಿನಕಾಯಿ ಏನು ಬಿಟ್ಟಿಲ್ಲ, ಸಣ್ಣ ಸಣ್ಣದು. ತೋರಿಸ್ಲಾ? ಅಲ್ಲೆಲ್ಲ ನೋಡಿ ಎಷ್ಟು ಶಾಂತವಾಗಿದೆ ಗಾಯ್ಸ್. ಕಣದ ಗುರುವೇನೆ ತೆಂಗಿನ ಮರ, ಇಷ್ಟು ಸಣ್ಣ ತೆಂಗಿನ ಮರ ನೋಡಿರಾ? ಇಲ್ಲ, ಹಲಸಿನ ಮರ ತೋರಿಸ್ತೀನಿ ಬನ್ನಿ. ನೋಡ್ತಿದ್ದೀರಾ? ನೀವೇನ್ರಿ ಮೀಸೆ ಎಲ್ಲ ಬಂದಿದೆ ನಿಮಗೆ? ನೀವೇ ನಾನು ಚಿಕ್ಕಮ್ಮ ಅಜ್ಜಿ ಅಲೆ ಇದೆಯಲ್ಲ, ಅವ್ರ ಅಕ್ಕನ ಮಗ ನಾನು, ಗೊತ್ತಾ? ಅವ್ರಂಗೆ ಚಿಕ್ಕಮ್ಮ ಆಗಬೇಕು, ಅದಕ್ಕೆ ಸ್ವಲ್ಪ ಸರಿ ಆಯ್ತು. ನೋಡಿ ಹಲಸಿನ ಮರ ಇದು ಚೆನ್ನಾಗಿದೆ. ಬನ್ನಿ ಗಾಯ್ಸ್, ಇವಾಗ ಇನ್ನೊಂದು ತೋರಿಸ್ತೀನಿ. ಈ ಹಣ್ಣು 3,500 kg ಗಾಯ್ಸ್. ಹಣ್ಣು ನಿಮಗೆ ಕಾಣಿಸ್ತಿರಲ್ಲ, ಇಲ್ಲಿ ನೋಡಿ ಲಕ್ಷ್ಮಣ ಫಲ ಅಲ್ವಾ ಗಾಯ್ಸ್. ನಿಮಗೆ ಗ್ರೀನ್ ಫ್ರೂಟ್ಸ್ ತೋರಿಸ್ತೀನಿ. ಇಲ್ಲಿ ನೋಡಿ, ಗ್ರೀನ್ ಫ್ರೂಟ್ಸ್ನ ಬಿಟ್ಟಿಲ್ಲ, ಸ್ಟಾರ್ ಫ್ರೂಟ್ಸ್ ನೋಡಿರಲ್ಲ ನೀವು, ತೋರಿಸ್ತೀನಿ. ಚೂಮಂತರ ತರ ನೋಡಿ, ಸ್ಟಾರ್ ಫ್ರೂಟ್ಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಐಸ್. ನಿಮಗೆ ಝೂಮ್ ತೋರಿಸ್ತೀನಿ, ಅಲ್ಲಿ ನೋಡಿ ಕಾರ್.
ಆಕಾಶ ನೋಡಿ ಗಾಯ್ಸ್, ಚೆನ್ನಾಗಿದೆ. ಬೈಕು camera now scope. Yeah, for a juice and bigger. Guys, Elodie, Mama. ಮನೆ ತೋರಿಸ್ಬೇಕು. ಸ್ವಲ್ಪ ಹಿಂದೆ ಬೇಕು. ಹಾಂ ನೋಡಿ, ಈ ಮನೆ ಕಾಣಿಸ್ತಾ ಇದೆಯಾ ಗೈಸ್? ಕನಾದ ಗುರು ಆಕೆ ಕನಾದ ಗುರುವೇನೆ ಒಳಗಡೆ ಪ್ಯಾಂಟ್ ಹಾಕೊಂಡವ್ರೆ. ನೋಡ್ರಿ ಹುಣ್ಸೆ ಹಣ್ಣು ಉದುರಿಸ್ತಾರೆ. ಎಷ್ಟು ಹುಣ್ಸೆ ಹಣ್ಣಿದೆ? ಹಾಯ್ ಗೈಸ್, ನಾವಿವತ್ತು ನಮ್ಮ ಚಿನ್ನೋರು ಇವತ್ತು ಫುಲ್ ಲಾಗ್ ಮಾಡ್ತಿದ್ದಾರೆ. ನಾವು ಅದರಲ್ಲಿ ಜಸ್ಟ್ ಬ್ಯಾಟ್ ಮಾಡ್ತಿದ್ದೀವಿ ಅಷ್ಟೇ. ನಮ್ದು ಇವತ್ತು ಫೋಟೋ ಶೂಟ್ ನಡೀತಾ ಇದೆ. ಜೊತೆಗೆ ನೋಡಿ ಗೈಸ್, ಇಲ್ಲಿ ನಮ್ಮ ಮನೇಲಿ ಹುಣಸೆಕಾಯಿ ಉದುರಿಸ್ತಿದ್ದಾರೆ. ನಮ್ಮ ಅಮ್ಮನವರು ಎಲ್ಲರಿಗೂ ಕರ್ಬೂಜ ಜ್ಯೂಸ್ ಮಾಡಿಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮದರ್ ಇಂಡಿಯಾ. ಬ್ಯಾಕ್ ಸೈಡ್ ಕಪ್ಪೆಲ್ಲ ಹೋಗಿದ್ದಾರೆ ನೀವು ನೋಡಿ. ಟ್ಯಾಮ್ರಿನ್ ಟ್ರೀ ಇದೆ ನಮ್ಮಲ್ಲಿ. ಕಾಮಿಡಿ ಮಾಡ್ತಾರೆ. ಅವ್ರು ನೋಡಿ ಹುಣಸೆ ಹಣ್ಣು ಎರ್ಕ್ತಾರೆ, ಅವ್ರು ಹುಣಸೆ ಹಣ್ಣು ಉದುರಿಸ್ತಾರೆ, ಇವ್ರು ಲೋಟ ಹಿಡ್ಕೊಂಡು ನಿಂತಾರೆ, ಕುಡಿತಾರೆ. ಕುಡ್ದಾಯ್ತು. ಇವ್ರಿ ಅಲ್ಲೆಲ್ಲ ನೋಡಿ ಮಾವಿನಕಾಯಿ ಗೀಬಿನಕಾಯಿ ಎಲ್ಲ ಇದೆ. ಎಷ್ಟೊಂದಿದೆ. ಹೊರಗಡೆ ಬರ್ತೀನಿ. ಹೆಂಗ ಹಾಲು ಕುಡಿತೀವಿ ನೋಡಿ. ಈ ಕಡೆ ಇನ್ನೊಂದಿದೆ. ಇಲ್ಲರಿ ಎಲ್ಲಾರು ಅಂಟೋಳಿಕಾಯಿ ಅರ್ಥ ಕೂತೆ. ಒಂಡೋಳ್ಕಾಯಿ ಅನ್ಬಿಡು. ನೋಡಿ, ಇದು ಒಂಡೋಳ್ಕಾಯಿ ಪಾತ್ರೆ ತೊಳೆಯಕ್ಕೆಲ್ಲ ಅಲ್ಲ, ಇದ್ರಲ್ಲಿ ಕಫ ಕೂಡ ತೆಗಿಬಹುದು. ಓಲೆ ಬಂಗಾರ ತೊಳಿಯಕ್ಕೆ, ಗೋಲ್ಡ್ ತೊಳಿಯಕ್ಕೆ. ಹೌದಾ? ಇವ್ರು ನೋಡಿ ಕವರ್ ಬಂಗಾರ ಪಳಪಳ ಅಂತ ಹೊಳೆಯುತ್ತೆ. ತುಂಬಾ ಚೆನ್ನಾಗಿ ಬಂಗಾರ. ಆದ್ರೂ ಪಾತ್ರೆಗೂ ಅಷ್ಟೇ. ನೀನ್ ಪಾತ್ರೆಯನ್ನ ಯಾವುದೋ ಒಂದು ಪಾತ್ರೆಯ ಒಳಗಡೆ ತಳ ಹಿಡಿದಾಗ ಇದ್ ಮಾಡಿದಾಗ ಈ ಅಂಟೋಳ್ಕಾಯನ್ನು ಹಾಕ್ಬಿಟ್ಟು ಬಿಸಿನೀರು ಹಾಕಿ ತೊಳೆದಾಗ ನಿಮ್ ಪಾತ್ರೆ ತುಂಬಾ ಶುಭ್ರವಾಗುತ್ತೆ. ತುಂಬಾ ನೀಟ್ನೆಸ್. ಹಾಲಿನ ಪಾತ್ರೆ, ಮೊಸರು ಪಾತ್ರೆಗಳು ಇದನ್ನ ತೊಳೆಯಕ್ಕೆ ತುಂಬಾ ಚೆನ್ನಾಗುತ್ತೆ. ಜೊತೆಗೆ ಇದ್ರಲ್ಲಿ ಔಷಧಿನೂ ಮಾಡ್ಬೋದು. ನೋಡಿ ಯಾವ ತರ ಮಾಡ್ಬೋದು ಅಂದ್ರೆ, ಮಕ್ಕಳಿಗೆ ಕಫ ಆದಾಗ ಇದ್ರ ರಸನ್ನ ತೆಗೆದುಬಿಟ್ಟು ನಾಲಿಗೆ ಒಳಗೆ ತಿಕ್ಕಿದಾಗ ಮಕ್ಕಳಿಗೆ ವಾಮಿಟ್ ಮಾಡಿಸಿದಾಗ ಕಫ ಕೂಡ ಹೋಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸುಪ್ರೀತಾ ಅವರೇ. ನೋಡಿ ಎಲ್ಲರೂ ಹೋಗ್ತಾ ಇದಾರೆ ಮನೆ ಒಳಗೆ ವಾಪಸ್ಸು. ನಮ್ಮ ತಾತ ಎಲ್ಲ ಹಂಟಲ್ಕಾಯಿ ಎತ್ಕೊಂಡು ಒಳಗೆ ಹೋಗ್ಯಾರ. ಅವೆಲ್ಲ ಫೋಟೋ ಶೂಟ್ ಮಾಡ್ಕೊಂಡು ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ವಿಡಿಯೋ ಆನೇ ಮಾಡಿಲ್ಲ ನೀನು. ಗಾಯ್ಸ್ ಹೊರಗಡೆ ಎಷ್ಟು ಸಿಕ್ಕಿತ್ತು ನೋಡಿ. ಮತ್ತೆ ಹುಣಸೆ ಹಣ್ಣು ಬಿಡಿಸ್ತಿದ್ದಾರೆ. ಬಿಡಿಸ್ತಾ ಇದಾರೆ ರವಿ ನೋಡಿ, ರವಿ ತಾತ ಅವರು ಹುಣಸೆ ಹಣ್ಣೆಲ್ಲ ಬಿಡಿಸ್ತಿದ್ದಾರೆ. ಇವರು ಬಿಡಿಸ್ತಿದ್ದಾರೆ. ಹುಣಸೆ ಹಣ್ಣು ಇಲ್ಲಿದೆ. ಹುಣಸೆ ಹಣ್ಣು ಗಟ್ಲಿ ನೋಡ್ರಿ ಗಾಯ್ಸ್. ಹುಣಸೆ ಹಣ್ಣು ಇಲ್ಲಿ ನೋಡಿ. ಕಾರೆಲ್ಲ ತೋರಿಸಿಲ್ಲ ಕಣ್ರಿ. ಇಲ್ಲಿ ನೋಡಿ ಗಾಯ್ಸ್. ನಮ್ಮ ಅಜ್ಜಿ ನೋಡಿ ಹಿಂಗೆ ಹೇಳ್ತಾರೆ, ಇಡೀ ಮನೆ ಎಲ್ಲ ವಿಡಿಯೋ ಮಾಡಿದ್ಯಾ ಅಂತ. ಹುಣಸೆ ಹಣ್ಣು ಹಂಗೆ ಇವ್ರು ತಕೊಂಡ್ ತಿಂತಾರೆ.
ಗೊತ್ತಾ ಎಲ್ಲ ಹುಣಸೆ ಹಣ್ಣು ಎತ್ಕೊಂಡ್ರು ಇಲ್ಲಿಟ್ರು ಅಷ್ಟು ಕಲೆ ಮಾಡಿದ್ರು. ನಮ್ಮ ಫೋಟೋ ಶೂಟ್ ಮುಗೀತು. ಮುಗೀತು. ಇವಾಗ ಸ್ವಲ್ಪ ಒಳಗಡೆ ಹೋಗಿ ತೋರಿಸ್ಕೊಂಬರ್ತೀನಿ. ಒಳಗಡೆ ವಾತಾವರಣ ಇಲ್ಲಿ ನೋಡಿ ಹೆಂಗ್ ಮಕ್ಕೊಂಡಿದ್ದೆ. ಇಂದ ಒಳಗಡೆ ಬಂದು ರೂಮು ಸಾಕಾಗೈತಿ. ಇಲ್ಲ ನಮ್ಮ ಅಕ್ಕ ಇಷ್ಟು ತನಕ ರೆಡಿ ಆಗಿದ್ರು, ಕ್ಲೀನ್ ಆದ್ರು, ಮುಖ ಎಲ್ಲ ತಕ್ಕೊಂಡು. ಬೆನಿಫಿಟ್ಸ್ ಹೇಳ್ತಾರಲ್ಲ ಅವರು. ಭೋಜ್ಪುರಿ ಜಿಂಗಲಾಲ ಹುಲ್ಲ ಅದು ಸಣ್ಣದು ಸಕ್ಕಲ್ಲ ಬೀರೆಲ್ಲ ಇದೆ. ಈ ಸಲ ವಿಡಿಯೋಗ್ರಾಫರ್ ಚೇಂಜ್ ಆಗಿದ್ದಾರೆ. ನಮ್ಮ ಚಿನ್ನವರು ನಾವು ಪ್ರಮೋಟ್ ಆಗ್ಬಿಟ್ಟಿದ್ದೀವಿ. ವಿಡಿಯೋಗ್ರಾಫರ್ ಅಲ್ಲ ಏನಿಲ್ಲ, ಬಟ್ ನಮ್ಮ ಬದಲು ನಮ್ಮ ತಮ್ಮ ಅವರು ವಿಡಿಯೋ ಮಾಡ್ತಿದ್ದಾರೆ. ಎನಿವೇಸ್ ಎಲ್ಲರೂ ನಮ್ಮ ಮನೇನ ಆಲ್ರೆಡಿ ಚಿನ್ನವರು ವಿಡಿಯೋದಲ್ಲಿ ನೋಡಿರ್ತೀರ ಅನ್ಕೊಂತೀನಿ. ಆ್ಯಂಡ್ ಏನೇ ಮೆಸ್ ಇದ್ರು ಯಾರು ಏನು ಬೇಜಾರು ಮಾಡ್ತಾರೆ. ಮತ್ತೆ ವೆಲ್ಕಮ್ ಮಾಡ್ತೀನಿ ನೋಡಿ. ಎಲ್ಲರೂ ಫುಲ್ ಊಟ ಮಾಡಿ ಎಲ್ಲ ಬಂದಿದ್ದಾರೆ. ನಂದು ಊಟ ಆಯ್ತು ಗೈಸ್. ಇವರು ಇವಾಗ ಊಟ ಮುಗಿಸಿ ಕೈ ತಕೊಂಡ್ ಬರ್ತಾ ಇದಾರೆ. ಬಾತ್ರೂಮ್ ಅಲ್ಲ ನೋಡಿ ಗೈಸ್. ನೋಡಿ ನಮ್ಮ ಅಜ್ಜಿ ಇವಾಗ ನಾವು ಊಟ ಮಾಡಿದ್ರು. ಇವರು ಸುಪ್ರೀತತೆ ಇವ್ರಿನ್ನ ಊಟ ಮಾಡಿಲ್ಲ, ಮಾಡ್ತಿದ್ದಾರೆ. ಅಲ್ಲ ಇವ್ರು ಬರೀ ಮಾತಾಡ್ತಾರೆ, ಅದೇ ಮಾತಾಡ್ಸಿರಿ ಗೈಸ್ ನಾ ಬಂದಾಗಿಂದ. ಧನ್ಯ ಥ್ಯಾಂಕ್ ಯು. ಇಲ್ಲ ಗಾಯ್ಸ್ ಅವೆಲ್ಲ ತಲೆ ಕೆಡ್ಸ್ಕೊಂಡ್ಬಿಡಿ, ಸುಮ್ಮನೆ ಬರ್ರಿ. ಎಂತ ಆಗವ ಇಲ್ಲ ನೋಡಿ ಮೊಬೈಲ್ ನೋಡ್ತಿದ್ದಾರೆ. ಹೌದಾ ಕಟ್ ಮಾಡಿ. ಇವಾಗ ಬಿಸಿಲು ಬಂದೈತೆ ನೋಡಿ ಗಾಯ್ಸ್. ಒಂದು ಡ್ಯಾನ್ಸ್ ಮಾಡಲಾ? ಹೇಗಿದೆ ಗೈಸ್? Hi guys, we are going somewhere. Come on, let's go. Hey, bye. Bye. Bye.